ನಮಸ್ತೆ ಎಲ್ರಿಗೂ. ಆಚಾರ್ಯ ರವೀಂದ್ರ ಜಿ ಎನ್ನುವಂಥ ಹೊಸ ಚಾನೆಲ್ ಲಾಂಚ್ ಆಗಿದೆ ಇವಾಗ ತಾನೇ. ಇದರಿಂದ ಸೈಂಟಿಫಿಕ್ ಅಸ್ಟ್ರಾಲಜಿಯ ವಿಚಾರವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಆದಷ್ಟು ತುಂಬ ಜನ ವ್ಯೂಸ್ ಮಾಡಿದವರು, ನೋಡಿದವರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಜಾಸ್ತಿ ಆದಷ್ಟು ನಾನು ಲೈವ್ ಸೆಷನ್ ಬರಲು ಟ್ರೈ ಮಾಡ್ತಿದ್ದೀನಿ. ಅಂದರೆ ಲೈವ್ ಸೆಷನ್ ಬಂದರೆ ನಿಮ್ಮ ಪ್ರತಿಯೊಬ್ಬರ ಒಂದು ಬಯೋಡಾಟಾ, ಒಂದು ಡೀಟೇಲ್ಸಿಗೆ ಒಂದು ಕ್ವಶ್ಚನ್ ಆನ್ಸರ್ ಫ್ರೀಯಾಗಿ ಕೊಡ್ತಿದ್ದೇನೆ. ನಂತರ ಪೇಡ್ ಆಗುತ್ತೆ, ಅದಕ್ಕೆ ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿದ್ದೀನಿ. ಇವತ್ತು ಈ ಸೈಂಟಿಫಿಕ್ ಅಂದರೆ ಇದು ದೈವಿಕ ಒಂದು ಜ್ಞಾನ, ಡಿವೈನ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ ಇದಕ್ಕೆ. ಆದ ಕಾರಣ 12 ರಾಶಿಗಳು, ಮೇಷದಿಂದ ಮೀನ. ಮೇಷದ ಅಧಿಪತಿ ಮಂಗಳ, ಅದೇ ರೀತಿ ಮಂಗಳ, ಶುಕ್ರ, ಗುರು ಈ ಥರ ಹೋಗ್ತಾರೆ. ಇವತ್ತು ಮೇಷರಾಶಿಯ ಬಗ್ಗೆ ಮಾತಾಡೋಣ. ಮೇಷರಾಶಿ ಅಧಿಪತಿ ಕುಜ, ಅಂದರೆ ಮಂಗಳ, ಅಂಗಾರಕ ಅಂದರೆ ಒಂಥರ ಬೆಂಕಿ. ಅಂದರೆ ಈ ಪೊಲೀಸ್, ಮಿಲಿಟ್ರಿ, IPS ಆಗಲಿ, ಯಾವುದೇ ನೇವಿ ಯಾವುದಿರಲಿ, ಅವರು ಬೆಂಕಿ ಥರ ಇರಬೇಕಂದ್ರೆ ಆ ಮೈಂಡ್, ಡಿಟೆಕ್ಟಿವ್ ಮೈಂಡ್ ಎಲ್ಲ ಬೇಕಾದ್ದು ಮಂಗಲನಿಂದ. ಆದ ಕಾರಣ ದಶಾಭುಕ್ತಿ, ಅಂತರ್ಭುಕ್ತಿಗಳಲ್ಲಿ ಮಂಗಳನ ಸ್ಥಾನ ಒಳ್ಳೆಯದಿದ್ದರೆ, ಅವರು ಮೇಷರಾಶಿಯವರಾಗಿದ್ದರೆ ಅವರಿಗೆ ಸಾಧ್ಯವಾದಷ್ಟು ಸ್ಪೀಡಾಗಿ ಅವರ ಆ್ಯಕ್ಟಿವಿಟಿಗಳಲ್ಲೆಲ್ಲ ಹೈ ಪವರ್ ಇರುತ್ತೆ. ಅಂದರೆ ಪೊಲೀಸ್ ಆ್ಯಕ್ಟಿವಿಟಿ ಇರುತ್ತೆ. ಪೊಲೀಸ್ ಆಗಬೇಕಿದ್ರೆ ಅದೇ ಶಸ್ತ್ರಚಿಕಿತ್ಸೆ, ಅದರಲ್ಲಿ ಆಪರೇಷನ್, ಡಾಕ್ಟರ್, ಸರ್ಜನ್ ಇದೆಲ್ಲ ಬರುತ್ತೆ. ಮನೋವಿಜ್ಞಾನ, ವೈದ್ಯರು ಇವರೆಲ್ಲ ಮೇಷರಾಶಿಯಿಂದಲೇ ಬರ್ತಾರೆ. ಆದರೆ ಮೇಷರಾಶಿಯಿಂದಂದರೆ ಎಲ್ಲರಲ್ಲ, 100ರಲ್ಲಿ ಒಂದು 60% ದಶಾಭುಕ್ತಿ ನೋಡಬೇಕು. ಅದಕ್ಕೆ ಅದು ನಾನು ಅನಾಲಿಸಿಸ್ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಲೈವ್ ಬರಲು ಪ್ರಯತ್ನಿಸ್ತೇನೆ. ಅದಕ್ಕೆ ಸಬ್ಸ್ಕ್ರೈಬ್ ಬೇಕು, ನನಗೆ ನಿಮ್ಮ ಸಪೋರ್ಟ್ ಬೇಕು. ದಯಮಾಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇದಕ್ಕೆ ಪ್ರತ್ಯೇಕ ಧನ್ಯವಾದಗಳನ್ನು ಹೇಳ್ತಿದ್ದೇನೆ ನಿಮಗೆ. ಮೇಷರಾಶಿ ಬಗ್ಗೆ ಮಾತಾಡೋಣ ಇವತ್ತು. ಮೇಷರಾಶಿ ಅಂದರೆ ಅವರು ತನ್ನ ಮೇಲೆ ಗಮನ ಜಾಸ್ತಿ ಇರ್ತಾರೆ. ಇನ್ನೊಬ್ಬರ ಎಲ್ಲ ಡೀಟೇಲ್ಸ್ ಅಂದರೆ ಕ್ಲಾರಿಟಿ ಚೆಕ್ ಮಾಡ್ತಾರೆ ಅವರು ಜಾಸ್ತಿಯಾಗಿ. ಹೇಳಿದ್ದನ್ನೆಲ್ಲ ಮೊದಲ ಥರ ಒಂದನೇ ಅವರು ಮನೋವಿಜ್ಞಾನಿಗಳಾಗ್ತಾರೆ. ಸೈಂಟಿಸ್ಟ್ ಆಗಬೇಕಿದ್ರೆ ಮಂಗಳನ ಸಪೋರ್ಟ್ ಬೇಕಾಗುತ್ತೆ. ಆಪರೇಷನ್ ಸರ್ಜನಿಗೆ ಈ ಥರ ಮೇಷರಾಶಿಯವರು ಯಾವಾಗಲೂ ವೈವಾಹಿಕ ಜೀವನದಲ್ಲಿ ತುಂಬ ಸುಂದರವಾಗಿ ಇರ್ತಾರೆ, ಗಲಾಟೆಯವರು ಆಗಿರ್ತಾರೆ. 2 in 1 ಡೇ ಆ್ಯಂಡ್ ನೈಟ್ ಇರುತ್ತೆ. ಅಂದರೆ ಅವರ ದೈಹಿಕ ಬೆಳವಣಿಗೆಯಲ್ಲಿ ಆಗಲಿ, ಈ ವೈವಾಹಿಕ ಜೀವನದಲ್ಲಿ ಅವರು ದೈಹಿಕವಾಗಿ ತುಂಬ ಚೆನ್ನಾಗಿರುತ್ತಾರೆ. ಅದೇ ಥರ ಆಪೋಸಿಟ್ ಇರ್ತಾರೆ. ಅದು ದಶಾಭುಕ್ತಿಯನ್ನು ನೋಡಿ ತೀರ್ಮಾನಿಸಬೇಕಾಗುತ್ತೆ. ಅದೇ ರೀತಿ ಅವರು ಯಾವಾಗಲೂ ಯಾವುದಾದ್ರೂ ಒಂದು ಪ್ರಶ್ನೆಗೆ ಬಂದರೆ ಅದನ್ನು ಚಿಂತಿಸೋದಕ್ಕೆ ಕಾಲಿಡುವಂಥ ವ್ಯಕ್ತಿಯಾಗಿರ್ತಾರೆ. ಸದ್ಗುಣ, ಒಳ್ಳೆ ಸದ್ಬುದ್ಧಿಯವರಾಗಿರ್ತಾರೆ. ಒಳ್ಳೆ ಹೆವಿ ಮೈಂಡ್ ಇರುತ್ತೆ, ಒಳ್ಳೆ ಸ್ಟ್ರಾಂಗ್ ಆಗಿರ್ತಾರೆ ಅವರು. ಇದು ಮೇಷರಾಶಿಯ ಈ ಮಂಗಲನ ಒಂದು ಪ್ರಭಾವ. ಇನ್ನೊಂದು ರಾಶಿ ಇದೆ ವೃಶ್ಚಿಕ, ಆದ ನಂತರ ಲೈನಾಗಿ ಬರ್ತಿದ್ದೇನೆ. ನಾಳೆ ಇನ್ನೊಂದು ಸೆಷನ್ ವೃಷಭದಿಂದ ಶುರು ಮಾಡ್ತಿದ್ದೇನೆ. ಸಪೋರ್ಟ್ ಮಾಡಿ, ಸಹಾಯ ಮಾಡಿ. ಮೊದಲನೇದಾಗಿ ಸಬ್ಸ್ಕ್ರೈಬ್, ಶೇರ್ ಎಲ್ಲ ಬೇಕು. ನನಗೆ ಸಪೋರ್ಟ್ ಬೇಕು. ಲೈವ್ ಬರ್ತೇನೆ. ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ಹಾಕಿ ಫ್ರೀಯಾಗಿ ಅದಕ್ಕೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಸೆಷನ್ ಮಾತ್ರ ಪೇ ಆಗಿರುತ್ತೆ. ಅದಕ್ಕೆ ಫೋನ್ ನಂಬರ್ ಇರುತ್ತೆ, ಕಾಲ್ ಮಾಡಿ. ಇಲ್ಲಿಗೆ ಇವತ್ತಿನ ಮೇಷರಾಶಿಯ ಬಗ್ಗೆ ಕ್ಲೋಸ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಸೆಷನ್ಗೆ ಬರ್ತೇನೆ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.